ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನಗೆ ಗೊತ್ತಾಗೋ ಥರ ಮಾಡಿ ಮಾತಾಡ್ಸಿ ಸರ್. ಇವಳು ಇವಾಗ ಮಾತಾಡ್ಲಿಲ್ಲ ಅಂತ ಅನ್ಕೊಳ್ಳಿ, ಆಮೇಲಿಂದ ನಮ್ಮ ಲಾಯರು ಆಸ್ತಿ ವಿಷಯಕ್ಕೆ ವಾದ ಮಾಡೋದಲ್ಲ, ಕೊಲೆ ವಿಷಯಕ್ಕೆ ವಾದ ಮಾಡ್ಬೇಕಾಗತ್ತೆ. ನಾನು ಮಾತಾಡ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆ ತಾನೆ? ರೈ, ನಾನು ಮಾತಾಡ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಸರ್ ನೀವು ಸ್ವಲ್ಪ ಸುಮ್ಮನೆ ಇರಿ ಸರ್, ಟೆನ್ಷನ್ ಆಗ್ಬೇಡಿ, ನಾವು ಮಾತಾಡ್ತೀವಿ. ಮಾತಾಡಿ, ಅದೇನು ಮಾತಾಡ್ತೀರೋ ಮಾತಾಡಿ, ಒಟ್ನಲ್ಲಿ ಅವಳು ಮಾತಾಡ್ಬೇಕು, ಮಾತಾಡಿಸಿ. ಮೇಡಮ್ ನಮಸ್ಕಾರ ಮೇಡಮ್. ನಾನು ಯಾರು ಅಂತ ಗೊತ್ತಾಗ್ತಾ ಇದೆಯಾ? ನಾನೇ ಆಡಿಟರ್. ಅವ್ರಿಗೆಲ್ಲ ಗೊತ್ತಾಗ್ತಾ ಇದೆ. ಕಣ್ಣು ಕಿವಿ ಎಲ್ಲ ಚೆನ್ನಾಗಿ ಕೇಳಿಸುತ್ತೆ, ಕಾಣಿಸುತ್ತೆ. ಬಾಯಲ್ಲಿ ಮಾತ್ರ ಮಾತು ಬರ್ತಾ ಇಲ್ಲ ಅಷ್ಟೇ. ಆಗ್ಲಿಂದ ಬಾಯೇ ಬಿಡದೆ ಆಟ ಮಾಡ್ಕೊಂಡು ನಾಟಕ ಮಾಡ್ತಾವಳೆ. ಹಿಂಗೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಪ್ರಜ್ಞೆ ತಪ್ಪದಂಗೆ ನಾಟಕ ಮಾಡಿ ಮತ್ತೆ ಹೋಗಿ ಮಲ್ಕೊಂಡ್ಬಿಡೋಣ ಅಂತ ಪ್ಲಾನ್ ಮಾಡ್ತಾವಳೆ. ಮಾಡು ಏ ಮುದ್ಕೆ, ಇದೇ ತಾನೇ ನಿನ್ ಪ್ಲಾನು? ನಿನ್ನಾಟ ನನ್ನ ಹತ್ರ ನಡೆಯೋದಿಲ್ಲ. ನೀನ್ ಮತ್ತೆ ಮಲ್ಕೋಬೇಕು ಅಂದ್ರೆ ಚಟ್ಟದ ಮೇಲೆ ಮಲ್ಗಿಸ್ತೀವಲ್ಲ, ಅವಾಗ್ಲೇ ಮಲ್ಕೋಬೇಕು ನೀನು. ಅವಳ ಹತ್ರ ಹೋಗಿ ನೀವು ನಾನು ಗೊತ್ತಿದ್ಯಾ ಅಂತ ಕೇಳ್ತಾ ಇದೀರಲ್ಲ. ನೀವೇನು ಚಿಕ್ಕ ವಯಸ್ಸಲ್ಲಿ ಕಳೆದೋಗಿ ಮನೆಗೆ ವಾಪಸ್ ಬಂದ್ಬಿಟ್ಟಿದ್ದೀರಾ? ಸರ್ ಸ್ವಲ್ಪ ಸುಮ್ಮನೆ ಇರಿ ಸರ್, ನಾನು ಮಾತಾಡ್ತೀನಿ. ನೀವು ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ನಮಗೆ ತಲೆನೋವು ಬರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಳ್ಳಿ ಸರ್, ನಾನು ಮಾತಾಡ್ತೀನಿ. ಮೇಡಮ್, ನಿಮಗೆ ಪ್ರಜ್ಞೆ ತಪ್ಪೋದಕ್ಕೆ ಮುಂಚೆ ಇದ್ದಿದ್ದ ಪರಿಸ್ಥಿತಿ ಈಗ ಇಲ್ಲಿಲ್ಲ. ಈಗ ನೀವು ಮಾತಾಡೋದ್ರಲ್ಲೇ ಈ ಮನೆ ಭವಿಷ್ಯ ನಿಂತಿದೆ. ಅದಕ್ಕೆ ದಯವಿಟ್ಟು. ಸರ್, ನೀವೇನ್ ಮನುಷ್ಯರ ಏನು? ಇಷ್ಟು ದಿನ ಅಜ್ಜಿ ಮಲ್ಗಿದ್ದು ಈಗ ಹುಷಾರಾಗಿ ಎದ್ದಿದ್ದಾರೆ. ಇಂಥ ಸಮಯದಲ್ಲಿ ಅವ್ರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದ್ ಬಿಟ್ಟು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಲ್ಲ. ಛೇ ಅಕ್ಕ, ಇದೆಲ್ಲ ಸರಿ ಹೋಗಲ್ಲ. ಬನ್ನಿ ನಾವೇ ಕರ್ಕೊಂಡು ಹೋಗೋಣ. ಏನಗ ವಾಣಿ, ನಿಮ್ಮಿಬ್ರಿಗೂ ಹೆಂಗಿದೆ ಮೈಗೆ? ಇಲ್ಲೇನು ಹೆಣ ಬಿದ್ದಿದ್ಯಾ? ಯಾಕೆ ಅವಳ ಕಾಲ ಹತ್ರ ಹಂಗ್ ಕೂತಿದ್ರೆ ಎಲ್ರು? ನೀವ್ಯಾರು ಅಜ್ಜಿ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಆಡಿಟರ್ ಎಲ್ಲ ಮಾತಾಡ್ಕೋತಾರೆ. ಸರ್ ನೀವು ಮಾತಾಡಿ ಸರ್, ಕೇಳೋ ಥರ ಕೇಳಿ. ಮೇಡಮ್ ನಿಮ್ಮ ಹೆಸರು ಹೇಳಿ. ನಿಮ್ಮ ಸೈನ್ಸ್ ತೋರಿಸಿ ನಿಮ್ಮ ಅಷ್ಟು ಆಸ್ತಿನ ಒಬ್ಬ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ಮೇಡಮ್. ಸರ್ ಹಿಂಗೆಲ್ಲ ಹೇಳಿದ್ರೆ ಅವಳು ಕೇಳಿಸೋದಿಲ್ಲ. ಅವಳು ಕಿವಿ ಹತ್ರ ಹೋಗಿ ಶಂಕ ಊದ್ತಾರಲ್ಲ, ಪೂ ಅಂತ ಹಂಗೂದಿ. ಆಗ್ಲಾದ್ರೂ ಕೇಳಿಸುತ್ತಾ ನೋಡೋಣ. ನೋಡಿ ಸರ್, ಅಲ್ಲಾಡ್ತಾಳ ಅಂತ ನೋಡಿ ಸರ್. ಒಳ್ಳೆ ಕಲ್ ಕೂತಂಗ್ ಕೂತವಳೆ. ಎಷ್ಟು ದುರಂಕಾರ ಇರ್ಬೇಕು. ಎಲ್ರೂ ಸರಿಯಾಗಿ ಕೇಳಿಸ್ಕೊಬಿಡಿ. ನನ್ನ ಆಸ್ತಿ ನನ್ನ ಕೈಗೇನಾದ್ರೂ ಸೇರ್ಲಿಲ್ಲ ಅಂದ್ರೆ ಎಲ್ರೂ ಉಪವಾಸ ಸತ್ತೋಗ್ಬಿಡ್ತೀರಾ. ಬೀದಿಲಿರೋ ಭಿಕ್ಷುಕರ ಜೊತೆ ಹೋಗಿ ನಿಂತ್ಕೊಂಡು ಭಿಕ್ಷೆ ಬಿಡಬೇಕು, ಅಮ್ಮ ತಾಯಿ ಅಂತ. ನಾನಿರೋದಕ್ಕೆ ಎಲ್ಲರೂ ಬದುಕ್ತಾ ಇದ್ದೀರಾ ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಳ್ಳಿ. ಸರ್ ಟೆನ್ಷನ್ ಮಾಡ್ಕೋಬಿಡಿ ಸರ್, ನೀವು ಆರಾಮಾಗಿರಿ, ನಾವು ನೋಡ್ಕೋತೀವಿ. ನೀನ್ ನೋಡ್ಕೋತೀಯಾ? ಆಗಲ್ಲಯ್ಯ, ನನ್ನಿಂದ ಆರಾಮಾಗಿ ಕುತ್ಕೊಳಕ್ಕಾಗೋದಿಲ್ಲ. ಅದೇನು ಕುತ್ಕೊಳಕ್ಕಾಗತ್ತೆ? ಇನ್ನೆರಡೇ ನಿಮಿಷ ನಿಮಗೆ ಟೈಮು. ಅಷ್ಟೆಲ್ಲ ಮುತ್ಕಿ ಬಾಯ್ಬಿಟ್ಟು ಎಲ್ಲಾನು ಹೇಳಬೇಕು. ಇಲ್ಲ ಅಂದ್ರೆ ಆಮೇಲೆ ನಾನು ಬೇರೆ ತರನೇ ತೀರ್ಮಾನ ತಗೋಬೇಕಾಗತ್ತೆ. ಅದನ್ನ ನಿಮ್ ಯಾರಿಂದನೂ ತಡ್ಕೊಳಕ್ಕಾಗೋದಿಲ್ಲ. ಸರ್ ನಾವು ಮಾತಾಡ್ತೀವಿ ಸರ್. ಹೇಯ್, ನೀವು ಮಾತಾಡೋದು ಯಾವನ್ಗಿರ್ಬೇಕು? ಆ ಯಮ್ಮನ ಕೈಲಿ ಮಾತಾಡ್ಸ್ರಿ. ಮೇಡಮ್ ನೀವು ಬಾಯಿ ಬಿಟ್ಟು ಮಾತಾಡದೆ ಹೋದ್ರೂ ಪರವಾಗಿಲ್ಲ. ನಾವು ಕೇಳೋ ಪ್ರಶ್ನೆಗೆ ಇಲ್ಲ ಅಥವಾ ಹ್ಞೂ ಬರೀ ಕತ್ತನ್ನ ಅಲ್ಲಾಡಿಸಿದ್ರೆ ಸಾಕು. ಹೇಳಿ ಮೇಡಮ್, ನಿಮ್ಮ 40% ಶೇರ್ನ ಯಾರಿಗಾದ್ರೂ ಕೊಟ್ಟಿದ್ದೀರಾ ಅಂದ್ರೆ ಬರ್ಕೊಟ್ಟಿದ್ದೀರಾ? ನೀವು ಆ ಥರ ಮಾಡೋದಕ್ಕೆ ಚಾನ್ಸ್ ಇಲ್ಲ, ನನಗೆ ಚೆನ್ನಾಗಿ ಗೊತ್ತು. ಹಂಗೆ ಒಂದು ವೇಳೆ ಬರ್ಕೊಟ್ಟಿದ್ರು ಈ ಮನೇಲಿ ಯಾರಾದರೂ ಒಬ್ಬರ ಹೆಸರು ಬರ್ಕೊಟ್ಟಿರ್ತೀರ.
ಆದರೆ ಈ ಕುಟುಂಬಕ್ಕೆ ಸಂಬಂಧ ಇಲ್ದಿರೋನೊಬ್ಬ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಬಂದು ತೋರಿಸಿ ಈ ಆಸ್ತಿ ಎಲ್ಲ ನನಗೆ ಸೇರಿದ್ದು ಅಂತ ಹೇಳ್ತಾ ಇದ್ದಾನೆ. ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಮೇಡಮ್. ನೀವು ಸ್ವಲ್ಪ ಯೋಚನೆ ಮಾಡಿ ಹೇಳಿ. ನಿಮಗೆ ಪ್ರಜ್ಞೆ ಇದ್ದಾಗ ಯಾರ ಹತ್ರ ಆದರೂ ಆಸ್ತಿ ಬಗ್ಗೆ ನೀವು ಚರ್ಚೆ ಮಾಡಿದ್ರಾ? ಮಾತಾಡು. ಏನ್ ಬಿಕಾಮಿಕಾ ಅಂತ ನೋಡ್ತಾ ಇದೆಯಲ್ಲ? ಈ ವಯಸ್ಸಲ್ಲಿ ಹಠ ಬೇಕಾ ನಿನಗೆ? ಆ ಒಂಟೆ ನನ್ನ ಮಗನಿಗೂ ನಿನಗೂ ಏನ್ ಸಂಬಂಧ? ಸಾರ್ ಸ್ವಲ್ಪ ಇರಿ ಸಾರ್. ಒಂಟೆ ಅಂತ ಹೇಳಿದ್ರೆ ಈ ಅಮ್ಮನಿಗೆ ಹೆಂಗ್ ಗೊತ್ತಾಗುತ್ತೆ ಸಾರ್? ಸ್ವಲ್ಪ ಹೆಸರಿಡ್ದು ಹೇಳಿ ಸಾರ್. ಹೇಳ ನನ್ನ ಮಗನ ಹೆಸರು. ಮೇಡಮ್, ನಿಮ್ಗೆ ಜೀವಾನಂದ ಅನ್ನೋರು ಯಾರಾದ್ರೂ ಗೊತ್ತಾ? ಉತ್ತರ ಕೊಡು. ಕೇಳ್ತಾವ್ರ ತಾನೆ? ಮಾತಾಡೋಜಿ. ಸರ್ ಸರಿಯಾಗಿ ಕೇಳಿ ಸರ್. ಆ ಜೀವಾನಂದ್ ಯಾರು? ಅವನಿಗೂ ಈ ಮುದುಕಿಗೆ ಏನ್ ಸಂಬಂಧ ಕೇಳಿ ಸರ್. ಜೊತೆಗೆ ಅವನಿಗೂ ಈ ಮನೆಗೂ ಏನ್ ಸಂಬಂಧ ಅಂತ ಕೇಳಿ ಸರ್. ಆಹಾ, ಈ ಮನೇಲಿ ಮೊಮ್ಮಕ್ಳ ಮೇಲೆ ಇಲ್ದಾರೋ ಅಕ್ರೆ, ಮುಮ್ಮಕ್ಳ ಮೇಲೆ ಇಲ್ದಾರೋ ಪ್ರೀತಿ ಅದೆಲ್ಲಿಂದ ಅವನ ಮೇಲೆ ಬಂದ್ಬಿಡ್ತು? ಅದೇಂಗ್ ಸರ್ ಬಂತು? ಯಾಕೆ ಅವನಿಗೆ ಇವಳು ಆಸ್ತಿ ಬರ್ಕೊಟ್ಟಿದ್ದಾಳೆ ಅಂತ ಕೇಳಿ ಸರ್. ಅವನೇನಾದ್ರೂ ಇವಳು ಹೊಟ್ಟೆಲಿ ಉಟ್ಬಿಟ್ಟಿದ್ದಾನ? ಕಾಡಿ ಬೇಡಿ ಆದ್ರೂ ಕೇಳಿ, ಇಲ್ಲಾಂದ್ರೆ ಒದ್ದಾದ್ರೂ ಕೇಳಿ. ಅಯ್ಯೋ ಅಣ್ಣ, ಅಜಯ್, ಅವ್ರು ಕೇಳೋದಕ್ಕೆ ಉತ್ತರ ಕೊಡ್ಬೇಕಷ್ಟೇ ಇವಾಗ. ಮೇಡಮ್, ಆ ಜೀವನೊಂದು ಆಸ್ತಿನೆಲ್ಲ ಫ್ರಾಡ್ ಕೆಲಸ ಮಾಡಿ ಹೊಡ್ಕೊಂಡ್ಬಿಟ್ಟಿದ್ದೇನೆ ಮೇಡಮ್. ಎಲ್ಲರೂ ಯಾಮರ್ಸ್ಬಿಟ್ಟಿದ್ದೇನೆ ಮೇಡಮ್. ಜೀವನದ ಯಾರನ್ನು ಯಾಮಾರಿಸೋಲ್ಲ. ಜೀವಾನಂದ ಮಾಡಿದ್ದೆಲ್ಲನು ನನಗೋಸ್ಕರನೇ. ಜೀವಾನಂದನ್ನ ನಾನು ಯಾವಾಗ ಭೇಟಿ ಮಾಡಿದೆ ಗೊತ್ತಾ? ನಾನು ಹುಷಾರ್ ತಪ್ಪೋಕೆ ಸ್ವಲ್ಪ ದಿನದ ಹಿಂದೆ ಭೇಟಿ ಮಾಡಿದ್ದೆ. ಅದೊಂದು ಅನಿರೀಕ್ಷಿತವಾದ ಭೇಟಿ. ನಮ್ಮನೇಲಾಗ 40% ಶೇರ್ ವಿವಾದ ಜೋರಾಗಿ ನಡೀತಾ ಇದ್ದ ಸಮಯ. ಆಗ ನಾನು